ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಮತ್ತು ಇವತ್ತು ಏನಂತಂದರೆ ಜಯಂತ್ ಅವ್ರದ್ದು ಬರ್ತ್ಡೇ. ಸೊ ನಿನ್ನೆನೇ ಆಗಿತ್ತು ಬರ್ತ್ಡೇ, ಮಾರ್ಚ್ 7ಗೆ. ಬಟ್ ನಾನೇನು ಮಾಡಿದೆ ಅಂತಂದರೆ ತುಂಬ ಸುಸ್ತಿರೋದ್ರಿಂದ ಬೇರೆ ಯಾವ ಕಡೆನೂ ಇಂಟ್ರೆಸ್ಟೇ ಇರಲಿಲ್ಲ ಫ್ರೆಂಡ್ಸ್. ಮೈಂಡ್ ಕಂಪ್ಲೀಟಾಗಿ ಆಫ್ ಆಗಿಬಿಟ್ಟಿತ್ತು. ಸೊ ನಾನು ಯಾವಾಗ ಈ ಹುಷಾರಿಲ್ದಂಗೆ ಆಯಿತು ಅವಾಗಿಂದ ಯಾಕೋ ಗೊತ್ತಿಲ್ಲ ತುಂಬ ಒದ್ದಾಡ್ಬಿಟ್ಟೆ ಮೇಲೆ ಎದ್ದೇಳೋದಕ್ಕೆ. ಮೀನ್ಸ್ ಮತ್ತೆ ನಾನು ಕಮ್ ಬ್ಯಾಕ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಒಂದು ಸ್ವಲ್ಪ ಒದ್ದಾಡಿದ್ದೀನಿ. ಒಂದು ವೀಕೇನೋ ನಾನು ನನ್ನ ಕಂಟ್ರೋಲಲ್ಲಿಲ್ಲ, ಅಷ್ಟರ ಮಟ್ಟಿಗೆ ಕೆಳಗೆ ಬಿದ್ದುಬಿಟ್ಟಿದೆ ಅಂತ ಅನಿಸ್ತಿದೆ. ಸೊ ಇವಾಗ ಅದು ರಿಯಲೈಸ್ ಅನ್ನಿಸ್ತಿದೆ, ಯಾಕಂದರೆ ಹೊರಗೆ ಬಂದಾಯ್ತಲ್ಲ. ಸೊ ಹಾಗಾಗಿ ಆ ಒಂದು ಟೆನ್ಷನಲ್ಲಿ ನಮ್ಮ ಜಯಂತ್ಗೆ ಒಳ್ಳೆಯ ಒಂದು ಹ್ಯಾಪಿನೆಸ್ ಆಗಿರ್ಬೋದು ಮತ್ತು ವಿಶಸ್ ಆಗಿರ್ಬೋದು ನಾನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗೆ ಲೈಟ್ ಆಗಿದ್ದೆ. ಇನ್ನು ಬರ್ತ್ಡೇಗೆ ಹೆಂಗೆ ವಿಶ್ ಮಾಡಿದೆ ಅಂತ ಹೇಳಿ ಕೇಳಿಸ್ಕೊಂಡ್ರೆ ನೀವೆಲ್ಲರೂ ನಗ್ತೀರಾ ಅಂತ ಒಂದು ಸಿಚುವೇಶನ್ ಇದ್ದಿದ್ದು. ಹೇಳಬೇಕು ಅಂದರೆ ಮುಂಚೆಯಿಂದನೂ ನಾನು ಹಾಗೆ ಇರೋದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಇನ್ನೇನು ಸೆಲೆಬ್ರೇಷನ್ ಅದು ಇದು ಈ ಥರದ್ದೆಲ್ಲ ಮಾಡ್ಕೊಳ್ಲಿಲ್ಲ ಅಷ್ಟೇ. ಇನ್ನು ಇವತ್ತಿನ ದಿನ ಕತೆ ಪೂರ್ತಿ ಹೇಳ್ತೀನಿ. ಸೊ ಇನ್ನು ನಾನು ಹೇಳಿದ್ನಲ್ಲ, ಒಂದು ವೀಕಿಂದ ತುಂಬ ಮೆಂಟಲಿ, ಫಿಸಿಕಲಿ ಮತ್ತು ಎಮೋಷ್ನಲಿ ಭಯಂಕರ ತುಂಬ ವೀಕ್ ಫ್ರೆಂಡ್ಸ್. ಆ ಟೈಮಲ್ಲಿ ನನಗೆ ಮತ್ತೆ ನನ್ನ ಗಂಡ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿ, ಎಷ್ಟು ಚೆನ್ನಾಗಿ ಮಾತುಗಳನ್ನ ಹೇಳಿ ವೇಕಪ್ ಮಾಡ್ತಿದ್ರು ಅಂತಂದರೆ ನಗು ಬರ್ತಾಯಿತ್ತು ನನಗೆ. ಯಾಕಂದರೆ ಎಲ್ಲರೂ ವೀಕೆಸ್ಟ್ ಪಾಯಿಂಟ್ಸ್ ಇದ್ದಾಗ ನಾನು ಅವ್ರಿಗೆ ಪುಷಪ್ ಮಾಡ್ತಿರ್ತೀನಿ. ಸೊ ನಾನು ವೀಕ್ ಇದ್ದಾಗ ಐ ಥಿಂಕ್ ನಾನೇ ರೀಚಾರ್ಜ್ ಆಗಬೇಕು, ನಾನೇ ಸೆಲ್ಫ್ ಮೋಟಿವೇಟ್ ಆಗಬೇಕಂತ ನಾನು ಅಂದ್ಕೊಂಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಜಯಂತ್ ನನಗೆ ವೇಕಪ್ ಕಾಲ್ ಮಾಡ್ತಾ ಇದ್ದಿದ್ದು ಏನು ಒಂದು ಲೆಕ್ಕದಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಆಗಬೇಕಂತಾರಲ್ಲ ಹಾಗೆ. ಬಟ್ ದಿಸ್ ಟೈಮ್ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ತುಂಬ ಡಲ್ ಆಗಿಬಿಟ್ಟಿದೆ. ಒನ್ ವೀಕ್ ಆಲ್ಮೋಸ್ಟ್ ನಾನು ನನ್ನ ಟೈಮ್ ಕಳ್ಕೊಂಡಿರೋದು. ಸೊ ದೆನ್ ಏನು ಮಾಡಿದ್ರು ಅಂತಂದರೆ, ಸರಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ನೀನು ಯಾಕೋ ಒಂದು ವಾರದಿಂದ ಈ ಥರ ಇದೆಯಾ, ಈ ಥರದ್ದೆಲ್ಲ ಕಳ್ಕೊತಾ ಇದೆಯಾ, ನೀನು ಈ ಥರ ಇಲ್ಲ, ನಿನ್ನ ಮೈಂಡ್ ಹೆಂಗಿತ್ತು ಅದು ಇದು ಅಂತೆಲ್ಲ ಹೇಳಿ ನನಗೆ ಮತ್ತೆ ಅದನ್ನೆಲ್ಲ ನೆನಪು ಮಾಡ್ತಾ ಫಸ್ಟ್ ನನಗೆ ಅವ್ರು ಪುಷಪ್ ಮಾಡಿದ್ದು ಏನಕ್ಕೆ ಗೊತ್ತಾ? ವರ್ಕೌಟ್ ಮಾಡು, ನೀನು ವರ್ಕೌಟ್ ಬಿಟ್ಟಿದ್ಯಾ, 2 ವೀಕ್ಸ್ ಆಯಿತು ವರ್ಕೌಟ್ ಮಾಡಿಲ್ಲ, ಮಾಡು 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 ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೊಂದು ಸ್ವಲ್ಪ ರಿಯಲೈಸ್ ಆಯಿತು, ಹೌದಲ್ವಾ ನಾನು ಎಕ್ಸಸೈಸೇ ಮಾಡಿಲ್ಲ. ಸೊ ಮೇನಾಗಿ ಮನುಷ್ಯ ಫಿಸಿಕಲಿ ಆ್ಯಕ್ಟಿವ್ ಇದ್ರೇ ಮೈಂಡ್ ಓಡುತ್ತೆ ಅಂತ ನಂಬೋಳು ನಾನು. ಅದರಲ್ಲಿ ನಾನೇ ಈ ಥರ ಕುತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮೇ ಬಿ ಇದೇ ಕಾರಣಕ್ಕೆ ಇರ್ಬೋದು. ಫಿಸಿಕಲಿನೂ ವೀಕ್ ಆಗ್ತಾ ಇದ್ದೀನಿ, ಎಮೋಷ್ನಲಿನೂ ವೀಕ್ ಆಗ್ತಿದ್ದೀನಿ. ಸೊ ಮಾಡಿಬಿಡೋಣ ಅಂತ ಅಂದ್ಕೊಂಡು ಒಂದು ಸರಿ ಮನಸ್ಸು ಮಾಡಿ ನನಗೆ ಎದ್ದು ನಿಂತ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಅದ್ಯಾಕೋ ಉಸಿರಾಟ ಎಲ್ಲ ಮೇಲೆ ಕೆಳಗೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದರ ನಡುವೆ ಸಖತ್ ಹತ್ಬಿಟ್ಟಿದ್ದೀನಿ. ಅದರ ನಡುವೆ ಆ್ಯಂಗ್ಷಿಯಸ್ನೆಸ್ ಬೇರೆ ಮತ್ತು ಈ ಥರದ್ದೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಏನು ಕೇಳಿದ್ರು ಕೂಡ, ಏನು ಮಾಡಬೇಕಂತಂದ್ರೂ ಕೂಡ ಲೆಸ್ ಇಂಟ್ರೆಸ್ಟ್. ಇದೆಲ್ಲ ನೋಡಿ ಪಾಪ ನನಗೆ ನಾನು ಎದ್ದೇಳೋವರೆಗೂ ಕಾದಿದ್ದಾರೆ. ಎದ್ದೇಳು ದಿವ್ಯಾ, ಎದ್ದೇಳು, ವರ್ಕೌಟ್ ಮಾಡು ಅಂತ ಹೇಳಿ. ಸೊ ನನಗೆ ಸಡನ್ನಾಗಿ ಒಂದು ಪಾಯಿಂಟ್ ಅಂತ ಅನಿಸಿದ್ದೇನೆಂತಂದರೆ, ಯಪ್ಪ ನನಗೋಸ್ಕರ ಅವ್ರು ಯಾರೋ ಒಂಥರ ಕೇಳ್ಕೊತಾನೆ ಇದ್ದಾರೆ, ಅದರಲ್ಲೂ ನಾನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೂ ಕೇಳ್ಕೊತಿದ್ದಾರೆ ಅಂತಂದರೆ ಇಷ್ಟು ಮಟ್ಟಿಗೆ ಮಾಡಬಾರ್ದು ದಿವ್ಯ, ಎದ್ಬಿಡು ಅಂತ ಹೇಳಿ ಒನ್ ಟೈಮಲ್ಲಿ ಅಂದ್ಕೊಂಡು ಎದ್ದೆ. ಇನ್ನು ಎದ್ದು ಬಂದ ತಕ್ಷಣ ಫಸ್ಟು ಬಿಸಿನೀರು ಕುಡಿಬೇಕಲ್ಲ, ಆ ಟೈಮಿಂಗ್ಸಲ್ಲಿ ನ್ಯೂ ಬುಕ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಮತ್ತು ನಮ್ಮ ಜಯಂತ್ಗೋಸ್ಕರ ನಾನು ಗಿಫ್ಟ್ ಕೊಟ್ಟಿದ್ದು. ಅವ್ರು ಇವತ್ತೇ ಎದ್ದು ಬುಕ್ ಸ್ಟಾರ್ಟ್ ಮಾಡಿ, ಅಪ್ಪಿ ನಾನು 3 ಪೇಜ್ ಓದಿದೆ, ತುಂಬ ಚೆನ್ನಾಗಿದೆ, ಇದು ನೀನು ಓದು ನಿನಗೆ ಬೇಕಿದು, ಈ ಟೈಮಲ್ಲಿ ಬೇಕು ಅಂತೇಳಿ ಫುಲ್ ಫೋರ್ಸು. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಇವರು, ಏನಿದೆ ಅದರಲ್ಲಿ ಅಂತ ಹೇಳಿ ಅವರು 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ನಾನು 3 ಚಾಪ್ಟರ್ ಕಂಪ್ಲೀಟ್ ಮಾಡಿದೆ. ಏನೋ ಒಂಥರ ಮೈಂಡ್ ರಿಫ್ರೆಶ್ ಆದಂಗೆ ಆಯಿತು. ಮತ್ತು ನನಗೆ ನಾನು ಒಂದು ಸ್ವಲ್ಪ ಕನ್ನಡಿಲಿ ನೋಡ್ಕೊಂಡಂಗೆ ಆಯಿತು. ಓಕೆ ಗುಡ್ ಅಂತ ಅನಿಸಿ ಇನ್ನು ಬಿಸಿನೀರೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಆಲ್ರೆಡಿ ಅರ್ಧಕ್ಕರ್ಧ ಅವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡಿದ್ದಾರೆ. ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಒಬ್ಬರಷ್ಟೇ ಹೋಗಿದ್ದು, ಮೀನ್ಸ್ ಚಿಟ್ಟಿ ಒಬ್ಬನೇ ಹೋಗಿದ್ದು, ಮಿಟ್ಟು ಹೋಗಲಿಲ್ಲ. ಸೊ ಇನ್ನು ಚಿಟ್ಟಿದಷ್ಟೇ ಕೆಲಸ ಇದ್ದಿದ್ದರಿಂದ ಅವರು ಕೂಡ ಏನು ಕೆಲಸ ಇಲ್ಲ, ಬೇಗ ಎಲ್ಲ ಥರ ಗಂಜಿ ಮಾಡಿಟ್ಕೊಂಡು, ಚಟ್ನಿ ಎಲ್ಲ ಮಾಡಿಟ್ಕೊಂಡು ಎಲ್ಲ ರೆಡಿಯಾಗಿದ್ದರು. ನಾವು ಒಂದು ಸ್ವಲ್ಪ ಏನೋ ಮಜ್ಜಿಗೆ ಏನೋ ಕಲಿಸ್ತಾ ಇದ್ರು ಅಂತ ಹೇಳಿ ರಾಗಿ ಗಂಜಿ ಒಂದು ಸ್ವಲ್ಪ ನಿಂತ್ಕೊಂಡು ಚೆನ್ನಾಗಿ ಕೈ ಆಡಿ ದೆನ್ ಇವಾಗ ನಾನು ಬಂದು ಇಲ್ಲಿ ಹಾಡು ಹಾಕ್ಕೊಂಡು, ಮೀನ್ಸ್ ದೇವ್ರದ್ದು ಹಾಡು ಹಾಕ್ಕೊತೀನಿ. ಸೊ ದೇವ್ರ ಹಾಡು ಹಾಕ್ಕೊಂಡು ಆಲ್ರೆಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೆಕೆಂಡ್ ಆ್ಯಕ್ಚುಲಿ ನಾನು ಆಲ್ರೆಡಿ ವರ್ಕೌಟ್ ಮಾಡ್ತಾ ಇರೋದು. ನಿನ್ನೆ ಸಂಜೆ ಮಾಡಿದ್ದೆ ಮತ್ತು ಇವಾಗ ಮಾರ್ನಿಂಗ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಬಾಡಿ ತುಂಬ ಫೋರ್ಸ್ಫುಲಿ ಸ್ಟ್ರೆಚ್ ಮಾಡೋಣ, ಅದೇನಿದೆ ಮೈಯಲ್ಲಿ ಅದೆಲ್ಲ ಹಿಡಿದೋಗ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿನೇ ನಾನು ವರ್ಕೌಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಇನ್ನು ಅಲ್ಲಿಂದ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ ದಿವ್ಯಾ ಅಂತ ಕೇಳಿದ್ರೆ, ಎಸ್ ಇವತ್ತಿನವರೆಗೂ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಹಾಗಾಗಿನೇ ಈ ವೀಕ್ ನಂದು ಎಷ್ಟು ಪ್ರಾಡಕ್ಟಿವ್ ಆಗಿ ಹೋಗಿದೆ ಡೇ ಅಂತಂದರೆ ಆಸಮ್. ಎಲ್ಲ ಲಾಗ್ಸ್ ಓಕೆ, ಎಲ್ಲ ಪ್ರಮೋಷನ್ಸ್ ವರ್ಕ್ಸ್ ಓಕೆ, ಆ್ಯಂಡ್ ಮತ್ತು ಮನೇಲೂ ಅಷ್ಟೇ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ, ಎಮೋಷ್ನಲಿ ಗುಡ್. ಲಾಸ್ಟ್ ವೀಕ್ಗಿಂತ ಈ ವೀಕ್. ಮತ್ತು ಫೈನಾನ್ಷಿಯಲಿ ಕೇಳ್ತೀರಾ, ನಾವಿಷ್ಟೆಲ್ಲ ಪ್ರಾಡಕ್ಟಿವಿಟಿ ಆಗಿದ್ದೀವಿ ಅಂತಂದರೆ ಫೈನಾನ್ಷಿಯಲಿ ಬೆಟರ್ ಆಗೇ ಆಗ್ತೀವಲ್ವಾ. ಸೊ ಹಾಗೆ ಎಲ್ಲ ಕೂಡ ಗುಡ್ ಅಂತ ಅನ್ನಿಸ್ತಾ ಇದೆ. ಅದ್ಯಾಕೋ ಫುಲ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಈವನ್ ಮೆಡಿಟೇಷನ್ ಮಾಡೋದು ಕೂತ್ಕೊಂಡ್ರು ಕೂಡ ಹೆವಿ ಥಾಟ್ಸ್ ಪಾಸ್ ಆಗ್ತಾ ಇತ್ತು. ಬಟ್ ಅಂದ್ಕೊಂಡೆ ಯಾವುದು ಕೂಡ ಕಷ್ಟ ಅಲ್ಲ ದಿವ್ಯಾ, ಇಟ್ಸ್ ಓಕೆ,
ಫೋರ್ಸ್ಫುಲಿ ಆದರೂ ಪರವಾಗಿಲ್ಲ, ನೀನು ಇದನ್ನೆಲ್ಲ ಮತ್ತೆ ಕಮ್ಬ್ಯಾಕ್ ಆಗಲೇಬೇಕು ಅಂತ ಹೇಳಿ ನನಗೆ ಆ ಥರ ಇರೋದು ನನಗೆ ಇಷ್ಟ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಮನುಷ್ಯಂಗೆ ನೋಡಿ ಒಂದೇ ಒಂದು ಹೊಡ್ತಾ ಏನು ಮಾಡುತ್ತೆ ಅಂದರೆ ಅಷ್ಟು ಕೆಳಗೆ ಬೀಳಿಸುತ್ತೆ, ಮತ್ತೆ ಅದೊಳಗೆ ಆಗದೆ ಇರೋ ಅಷ್ಟು. ಹಾಗೆ ಇನ್ನು ಇವತ್ತು 5 ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದರಿಂದ ಇನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಎಷ್ಟರ ಮಟ್ಟಿಗೆ ಸುಸ್ತಾಗ್ತಿತ್ತು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಸ್ಕಿಪ್ ಮಾಡೋಣ ಅಂತ ಅನಿಸ್ತಿತ್ತು ಮನಸ್ಸಲ್ಲಿ. ಬಟ್ ಇಲ್ಲ, ಒಂದು ಸರಿ ನಾನು ಮೆಂಟಲಿ ಫಿಕ್ಸ್ ಆದೆ ಅಂದರೆ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಹೆಜ್ಜೆ ಇಡೋಣ ಅನ್ನೋ ಮನಸ್ಥಿತಿ ಕೂಡ ನನ್ನ ಹತ್ರ ಅಷ್ಟೇ ಗಟ್ಟಿ ಇರುತ್ತೆ. ಹಾಗಾಗಿ ಮಾಡೋಣ ದಿವ್ಯಾ, 5 ಸೂರ್ಯ ನಮಸ್ಕಾರ ಮಾಡೋರ್ಗೂ ಏನು ಯೋಚನೆ ಮಾಡೋದು ಬೇಡ, ನೆವರ್ ಗಿವ್ ಅಪ್ ಅಂತ ಅನಿಸಿ ಡಿಸೈಡ್ ಕೂಡ ಮಾಡ್ಕೊಂಡ್ಬಿಟ್ಟು. ಫ್ರೆಂಡ್ಸ್, ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ, ನಾವೆಷ್ಟೇ ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ಈ ಮೂರಿಂದನೂ ಯೋಚನೆ ಮಾಡಿ ನಾನು ಯಾವ ಥರ ಇದ್ದೀನಿ ಅಂತೇಳಿ. ಸೊ ಎಷ್ಟೇ ಝೀರೋ ಇದ್ರೂ, ಎಷ್ಟೋ ವೀಕ್ ಇದ್ದೀವಿ ಅಂತಂದ್ರೂ ಒಂದು ಸರಿ ಮನಸ್ಸು ಮಾಡಿ ಚೇಂಜ್ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ನೋಡಿ, ಮ್ಯಾಜಿಕ್ ಹೆಂಗೆ ಹ್ಯಾಪನ್ ಆಗುತ್ತೆ ಅಂತೇಳಿ. ಇದು ಫಸ್ಟ್ ಟೈಮ್ ಅಲ್ಲ ನನ್ನ ಲೈಫಲ್ಲಿ. ತುಂಬ ಸರಿ ಕೆಳಗೆ ಬಿದ್ದಾಗಲೂ ಕೂಡ ತುಂಬ ಸರಿ ಎಬ್ಸಿರೋದು ಅಂತಂದರೆ ಇದೇ ಒಂದು ಮನೋಬಲ ಅಂತ ಕರೀತಾರಲ್ಲ ಹಾಗೆ. ಹಿಂದ್ಗಡೆ ನೋಡಿ ಯಾರಿದ್ದಾರೆ, ಶ್ರೀ ಆಂಜನೇಯಂ ಅಲ್ವಾ. ಆಂಜನೇಯನ ಶಕ್ತಿ, ಆಂಜನೇಯನ ಧೈರ್ಯ ಇದ್ದರೆ ಎಲ್ಲದನ್ನು ಗೆಲ್ಬೋದು ಅಂತ ಕಲ್ತಿದ್ದೀನಿ. ಸೊ ಹಂಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ರೆ ಹನುಮಾನ್ ಚಾಲೀಸ ಇನ್ನೂ ಬೀಟ್ ಜಾಸ್ತಿ ಇರುತ್ತಲ್ಲ ಆ ಥರದ ಹನುಮಾನ್ ಚಾಲೀಸ ಹಾಕ್ಕೊಂಡು ವರ್ಕೌಟ್, ಎಕ್ಸಸೈಸ್, ಮೆಡಿಟೇಷನ್, ಅಫರ್ಮೇಷನ್ಸ್, ಗ್ರಾಟಿಟ್ಯೂಡ್ ಇದನ್ನೆಲ್ಲ ಮಾಡ್ತಿದ್ರೆ ಏನು ಸಖತ್ತಿರುತ್ತೆ ಗೊತ್ತಾ. ಈ ಥರ ಡೇನ ಯಾವಾಗ ಸ್ಟಾರ್ಟ್ ಮಾಡಿರ್ತೀನೋ ಅವತ್ತು ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ, ಅಂಥ ಪ್ರಾಡಕ್ಟಿವಿಟಿ ಇರುತ್ತೆ ನನಗೆ. ಟ್ರೈ ಮಾಡಿ. ಮನೇಲೇ ಹೆಣ್ಮಕ್ಳು ಇರ್ತೀವಲ್ವ ನಾವೇನು ಅನ್ಕೊತೀವಿ, ನನಗೆ ಜಾಗ ಬೇಕು, ನನಗೆ ಟೈಮ್ ಬೇಕು, ನನಗೆ ಡ್ರೆಸ್ ಬೇಕು, ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಸೊ ಅದೆಲ್ಲ ಏನು ಮ್ಯಾಟ್ರ್ ಇಲ್ಲ ಫ್ರೆಂಡ್ಸ್. ಕೆಲವೊಮ್ಮೆ ನಾನು 8 ಗಂಟೆಗೆ ಇದ್ದರೂ ಕೂಡ ನಾನು ವರ್ಕೌಟ್ ಮಾಡಬೇಕಾ, ಬಾಡಿನ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿನೇ ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡೋದು. ಅಂದರೆ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ನಾವು ಮಾಡಿದ್ರೆ ನಮ್ಮ ಏಳ್ಗೆಗೆ ಅದೇ ದೊಡ್ಡ ಹೆಜ್ಜೆ. ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಫಿಸಿಕಲಿ ನಾವು ಹೆಂಗಿರ್ತೀವಿ ಅದೇ ರಿಫ್ಲೆಕ್ಷನ್ ಆಗುತ್ತೆ ಇಡೀ ದಿನ. ಸೊ ಟ್ರೈ ಮಾಡಿ. ಯಾರೆಲ್ಲ ನಾವು ವೀಕ್ ಇದ್ದೀವಿ ಅಂತ ನಿಮಗೆ ಅನಿಸ್ತಿರುತ್ತೆ ಅವ್ರಿಗೆ. ಆಮೇಲೆ ಇದು ಬಂದು ಈ ಆಸನಗಳು ಸ್ಟ್ರೆಸ್ ರಿಲೀಫ್ ಆಗೋದಕ್ಕೆ ಮಾಡ್ತಾ ಇರ್ತೀನಿ, ಮತ್ತು ಆ್ಯಂಗ್ಸೈಟಿ ನನ್ನಿಂದ ದೂರ ಹೋಗೋದಕ್ಕೆ ಮಾಡ್ತಿರ್ತೀನಿ. ಇದೆಲ್ಲ ನನಗೆ ಪವರ್ಫುಲ್ಲಾಗಿ ವರ್ಕ್ ಮಾಡೋ ಅಂಥದ್ದು. ಇನ್ನು ಫೈನಲಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಇದಂತರೂ ಎಲ್ಲರ ಬಾಯಲ್ಲೂ ಕೇಳ್ತಿರ್ತೀವಿ, ಮೆಡಿಟೇಷನ್ ಮಾಡಿದ್ರೆ ಅರ್ಧ ಜೀವನ ಗೆದ್ದಂಗೆ, ಮೆಡಿಟೇಷನ್ ಮಾಡಿದ್ರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಂಗೆ ಅಂತ. ಅದು ಟ್ರೂ ಆ್ಯಕ್ಚುಲಿ. ಸೊ ಮೆಡಿಟೇಷನ್ ಮಾಡೋದು ನಿಮಗೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಬಟ್ ನಾವೇನಾದರೂ ಮಾಡ್ತಾ 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 ಎಷ್ಟು ಚೆನ್ನಾಗಿ ಅನಿಸುತ್ತೆ. ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ದಾರೆ, DM ಮಾಡ್ತಿರ್ತಾರೆ. ಹೇಗೆ ಅಂತಂದರೆ, ದಿವ್ಯ ಮೆಡಿಟೇಷನ್ ಮಾಡೋದು ಹೇಗೆ, ನಮಗದು ಗೊತ್ತೇ ಇಲ್ವಲ್ಲ ಅಂತೇಳಿ. ಹೇಗೆ ಅಂತಂದರೆ ಆ್ಯಕ್ಚುಲಿ ಉಸಿರಾಟವನ್ನು ಗಮನಿಸೋದೇ ಮೆಡಿಟೇಷನ್. ನೋಡಿ ಜಯಂತ್ ಹೆಂಗೆಲ್ಲ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಅರಿವು ಕೂಡ ಇರೋದಿಲ್ಲ, ನಾನು ನೋಡೋ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಯಾವಾಗ ನಾನು ಎಡಿಟಿಂಗ್ ಕೂರ್ತೀನಿ ಆವಾಗಲೇ ನನಗೆ ಇದೆಲ್ಲ ಗೊತ್ತಾಗೋದು. ಇನ್ನು ಸ್ಕಿಪ್ ಹೊಡಿಬೇಕು ಅಂತ ಹೇಳಿ ಸ್ಕಿಪ್ ಹೊಡೆದು ಹೋಗ್ತಾ ಇದ್ದಾರೆ ಜಯಂತ್ ಅವರು. ಆ್ಯಂಡ್ ಸೀರಿಯಸ್ಲಿ ನಂಗೆ ಗೊತ್ತಿರಲಿಲ್ಲ ಈ ಥರ ಮಾಡಿದ್ದಾರೆ ಅಂತೇಳಿ. ತಾಳಿ ಅವ್ರಿಗೆ ವಿಚಾರಿಸ್ಕೊತೀನಿ ಈ ವಿಡಿಯೋದಲ್ಲಿ ಹೆಂಗೆಲ್ಲ ಮಾಡಿದೀಯಾ ಅಂತ. ಸೊ ಫೈನಲಿ ಇನ್ನು ಮೆಡಿಟೇಷನ್ ಆಗಿದ ತಕ್ಷಣ ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಮನಸ್ಸಲ್ಲಿ. ಸೊ ನೋಡಿ ನಂದು ಇದೆ ಅಫರ್ಮೇಷನ್ಸ್ ಪೊಸಿಷನ್. ಈ ಅಫರ್ಮೇಷನ್ಸ್ ಅಂತ ಅಂದ್ರೂ ಅಂದರೆ ನಮಗೆ ಏನು ಬೇಕು ಅದನ್ನೆಲ್ಲದೂ ಕೂಡ ನಾವು ಫೀಲ್ ಮಾಡಿ ಹೇಳೋ ಅಂಥ ಒಂದು ವಿಧಾನ ಇದು. ಸೊ ಕಣ್ಣು ಮುಚ್ಕೊಂಡು ಎದೆ ಮೇಲೆ ಒಂದು ಕೈ, ಹೊಟ್ಟೆ ಮೇಲೆ ಒಂದು ಕೈ ಇಟ್ಕೊಂಡು ನಮ್ಮ ವರ್ಡ್ಸ್ ಯೂನಿವರ್ಸ್ಗೆ ಕೇಳಬೇಕು. ಆ ಥರ ಜೋರಾಗಿ ಎಲ್ಲದನ್ನೂ ಹೇಳಬೇಕು. ನಾನು ಹೇಳ್ತೀನಿ, ಒಂದು ಸರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಹಿಂಗೆ ಹೋಗಿ ಹಿಂಗೆ ಬರಬೇಕು. ಅಂದರೆ 4 ರೀತಿಯಾಗಿ ಯೋಚನೆ. ಒಂದು, ನಾನು ಆರೋಗ್ಯವಾಗಿರಬೇಕು, ಮತ್ತು ದುಡ್ಡಿನ ವಿಚಾರದಲ್ಲಿ, ನನ್ನ ಕನಸುಗಳು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್, ಫ್ಯಾಮಿಲಿಗೆ, ಆ್ಯಂಡ್ ನೆಕ್ಸ್ಟ್ ಫ್ಯೂಚರ್ಗೆ ಏನು ಬೇಕು ಎಲ್ಲದೂ ಕೂಡ ನಾವು ಅಫರ್ ಮಾಡಿಕೊಂಡು ನಮ್ಮ ಹತ್ರ ಅಟ್ರಾಕ್ಷನ್ ಮಾಡ್ಕೋಬೇಕು. ಇದೆಲ್ಲ ವರ್ಕ್ ಆಗುತ್ತಾ ದಿವ್ಯ ನಿಮಗೆ ಅಂತ ನೀವು ಕೇಳ್ಬೋದು. ನನಗಂತರೂ ನನ್ನ ಲೈಫನ್ನು ಉಳಿಸ್ತಾ ಇರೋದೇ ಇದೆಲ್ಲದೂ ಕೂಡ. ಸೊ ನನಗೇನು ಬೇಕು ಅದಷ್ಟೇ ಇಟ್ಕೊತೀನಿ ಲೈಫಲ್ಲಿ. 1% ಕೂಡ ನನಗೇನಾದರೂ ಅನ್ವಾಂಟೆಡ್ ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಿರಲ್ಲ, ತೆಗೆದು ಹಾಕಿರ್ತೀನಿ. ಸೊ ಈ ಥರದ ಕೆಲವೊಂದಷ್ಟು ಲೈಫ್ ಲೆಸನ್ಸ್ಗಳು ತುಂಬ ಇದೆ ಫ್ರೆಂಡ್ಸ್ ನಾನು ಕಲ್ತಿರೋದು. ಹಾಗಾಗಿ ನಿಮಗೋಸ್ಕರ ನೆಕ್ಸ್ಟ್ ವಿಡಿಯೋನ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್. ಹಾಗೆ ಇನ್ನು ನಾನು ನೆಲಕ್ಕೆ ಹಣೆ ಹಚ್ಚಿ ಇದು ಮಾಡಿದ್ನಲ್ಲ ಆ ಪಾರ್ಟ್ ಬಂದು ಗ್ರಾಟಿಟ್ಯೂಡ್. ನಾನು ಜಸ್ಟ್ ಕೈ ಉಜ್ಜಿ ಮೇಲೆ ಎದ್ದೇಳೋದ್ರೊಳಗಡೆ ಕಿವಿ ಫ್ರೂಟ್ ಬಂದಾಯ್ತು ನನಗೆ. ಅಂದರೆ ಖಾಲಿ ಹೊಟ್ಟೆಲಿ ಕಿವಿ ಫ್ರೂಟ್ ತಿಂದರೆ ಒಂದು ಸ್ವಲ್ಪ ಕೈಕಾಲು ಜೋಮ್ ಹಿಡಿಯೋದೆಲ್ಲ ಹೋಗುತ್ತೆ, ಸುಸ್ತೆಲ್ಲ ಹೋಗುತ್ತೆ, ಬಿಳಿ ರಕ್ತಗಳು ಜಾಸ್ತಿ ಆಗುತ್ತೆ, ಬೇಗ ಹುಷಾರಾಗ್ತಾರೆ ಅಂತೇಳಿ ನಮ್ಮ ಮನೇಲಿ ಒಂದು ಪದ್ಧತಿ. ಇದು ಡಾಕ್ಟ್ರ್ ಹೇಳ್ಬೋದು, ಬಟ್ ನಮ್ಮ ಮನೇಲಿ ನಮ್ಮ ಕುಟುಂಬದಲ್ಲಿ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್, ಒಂದು ಕಿವಿ ಮಾತು. ಯಾಕಾದ್ರೂ ಹುಷಾರಿಲ್ಲ ಅಂತಂದರೆ ಕಿವಿ ಫ್ರೂಟ್ ಅವ್ರ ಮನೆಗೆ ಬರಬೇಕು ಅಂತ ಅರ್ಥ. ನಮ್ಮಮ್ಮ ಅಷ್ಟೇ, ಅಮ್ಮ ಯಾಕೋ ಕೈಕಾಲೆಲ್ಲ ತುಂಬ ಸೋಲ್ತಿದ್ದ ಅಂದ ತಕ್ಷಣ ನಾಳೆ ಕಿವಿ ಫ್ರೂಟ್ ತನ್ಕೋ, ನಾಳೆ ಕಿವಿ ಫ್ರೂಟ್ ತನ್ಕೋ, ಹಿಂಗೆ ಅನ್ಕೊಂತಿರ್ತಾರೆ. ಸೊ ಅದನ್ನೇ ನಂಬ್ತೀವಿ ನಾವು.
ಅದಕ್ಕೆ ಇನ್ನು ಎದ್ದ ತಕ್ಷಣ ಕಿವಿ ಫ್ರೂಟ್ ತಿಂದು ದೆನ್ ನಾನು ನನ್ನ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ಜಯಂತ್ ಆಲ್ರೆಡಿ ರೆಡಿಯಾಗಿದ್ದಾರೆ. ಇದು ಬಂದು ಬರ್ತ್ಡೇ ಡ್ರೆಸ್ ಅವ್ರದ್ದು. ಏನು ಖುಷಿಯಾಗಿ ಹಾಕ್ಕೊಂಡಿದ್ದಾರೆ ಗೊತ್ತಾ, ಅವ್ರ ಹ್ಯಾಪಿನೆಸ್ಗೆ ಲಿಮಿಟೇ ಇಲ್ಲ, ಅಷ್ಟರ ಮಟ್ಟಿಗೆ ಹ್ಯಾಪಿಯಾಗಿದ್ದರು. ಅವ್ರದ್ದು ಏನಿದೆ ಗಂಜಿಗೆ ಎಲ್ಲ ಥರ ಗಂಜಿ ಮಾಡಿಕೊಂಡು ಮತ್ತು ನೀನು ಈರುಳ್ಳಿ ಅದು ಇದು ಎಲ್ಲ ಅವರೇ ರೆಡಿ ಮಾಡ್ಕೊತಾರೆ. ನನಗೆ 1% ಅವ್ರದ್ದು ಕೆಲಸ ಹಚ್ಚಲ್ಲ. ನಾನೊಂದು 2 ಡೇಸ್ ತೋರಿಸ್ಕೊಟ್ಟೆ ಬಿಟ್ಟರೆ ಬೇರೆ ಏನೂ ಮಾಡ್ತಿಲ್ಲ. ಮತ್ತು ಅಲ್ಲಿಂದ ಬಂದಾದಮೇಲೆ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋದು ಕೂಡ ಅವರೇ. ಸೊ ನನಗಂತರೂ ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ, ಚಿಕ್ಕದಾಗೋ ದೊಡ್ಡದಾಗೋ ಗೊತ್ತಿಲ್ಲ, ಬಟ್ ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇನ್ನು ನನಗೆ ಅವಾಗ ಏನು ಅನಿಸುತ್ತೆ, ಮೆಂಟಲಿ ಫ್ರೀ ಅನಿಸುತ್ತೆ. ಬಿಕಾಸ್ ನನ್ನ ಹೆಡ್ಏಕ್ ವರ್ಕ್ಸ್ ಎಷ್ಟೊಂದು ಜನಕ್ಕೆ ಗೊತ್ತಿದೆಯಲ್ಲ. ಸೊ ಪ್ರಮೋಷನ್ಸ್, ಲೋಕಲ್ ಪ್ರಮೋಷನ್ಸ್ ಮತ್ತು ಲಾಗ್ಸ್, ಈ ಕಂಟೆಂಟ್ ಕ್ರಿಯೇಷನ್ ಇದೆಲ್ಲ ಇರುತ್ತಲ್ಲ, ನಾಟ್ ಎ ಈಸಿ ಥಿಂಗ್ಸ್. ತುಂಬ ಕೆಲಸ ಇರುತ್ತೆ ನಮಗೆ, ಹಾಗಾಗಿ ನನಗೆ ಅವ್ರು ಡಿಸ್ಟರ್ಬ್ ಮಾಡಲ್ಲ. ಇನ್ನು ರೆಡಿಯಾಗಿ ಎಲ್ಲ ಕುತ್ಕೊಂಡು ಆಟೋಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೊ ನಮಗೆ ಇಲ್ಲಿ ಆಟೋದಲ್ಲೆಲ್ಲ ಅಡ್ಜಸ್ಟ್ ಆಗಿದ್ದಾರೆ, ದಿನ ಹೋಗ್ತಿರ್ತಾರಲ್ಲ, ಹಾಗಾಗಿ ಆಲ್ರೆಡಿ ಒಂದು 20 ಡೇಸ್ ಆಗ್ತಾ ಬಂತು ಅಂತ ಅನಿಸುತ್ತೆ ಅಲ್ವಾ ಸ್ಟಾರ್ಟ್ ಮಾಡಿ. ಒಂದು ಜಾಗದಿಂದ ಎಸ್ಕೇಪ್ ಮಾಡಿಸಿದ್ರು, ಮೀನ್ಸ್ ಅಲ್ಲಿ ಜಾಗ ಕೊಡಲಿಲ್ಲ ನಮಗೆ. ಅದಾದಮೇಲೆ ಇನ್ನೊಂದು ಕಡೆ ಕೂಡ ಇವಾಗ ಪ್ಲೇಸ್ಮೆಂಟ್ ಮಾಡಿ ಸ್ವಲ್ಪ ದಿನ ಆಯಿತು. ಇತ್ತೀಚೆಗೆ ಅಂತೂ ಒಳ್ಳೆ ಒಂದು ಬದಲಾವಣೆ ಬಿಸ್ನೆಸ್ಸಲ್ಲಿ. ನಾನು ಇನ್ನೂ ಪ್ರಮೋಷನ್ ಮಾಡಿಲ್ಲ, ಮಾಡ್ತೀನಿ ಡೆಫಿನೆಟ್ಲಿ. ಕೀಪ್ ವಾಚಿಂಗ್ ಆನ್ ಇನ್ಸ್ಟಾಗ್ರಾಮ್. ಹಾಗೆ ಜಯಂತ್ಗೆ ಹೇಗೆ ವಿಶ್ ಮಾಡಿದೆ ಅಂತ ಹೇಳಿಲ್ಲ ಅಲ್ವಾ? ಎಸ್, ಹೇಳ್ತೀನಿ. ಏನಂತಂದರೆ ಇವಾಗ ಆಟೋದಲ್ಲಿ ಹೊರಟಿದ್ದಾರೆ. ಜಯಂತ್ ಬಂದು ನನ್ನ ಬರ್ತಡೇ ಅಂತ ಹೇಳಿದ್ರು. ಬರ್ತಡೇ ಗೊತ್ತು, ಸರ್ಪ್ರೈಸ್ ಅದು ಇದು ಇಂಥರದ್ದೆಲ್ಲ ಎಕ್ಸ್ಪೆಕ್ಟೇ ಮಾಡೋಕೋಬೇಡ ಮಮ್ಮಿ, ನನಗೆ ಅಷ್ಟು ಟೈಮ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋಷ್ಟು ಮೈಂಡ್ ಕೂಡ ಫ್ರೀ ಇಲ್ಲ, ಏನು ಕ್ರಿಯೇಟಿವಿಟಿ ಆಗಿ ಮೈಂಡ್ ಕೂಡ ಓಡ್ತಿಲ್ಲ, ದಯವಿಟ್ಟು ದುಡ್ಡು ಕೊಡ್ತೀನಿ, ನಿನ್ಗೆ ಏನು ಇಷ್ಟ ಬೇಕೋ ಅದು ತಗೋ ಅಂದೆ. ಹಂಗಾಗಿ ಅವ್ರಿಗೆ ದುಡ್ಡು ಕೊಟ್ಟೆ ನಾನು. ಬಟ್ಟೆ ಮತ್ತು ಶೂಸ್ ತಗೊಂಡು ಬಂದರು, ಖುಷಿಯಾಗಿ ಅವರೇ ಹೋಗಿ ತೊಗೊಂಬಂದರು. ಅಷ್ಟೇ ಫ್ರೆಂಡ್ಸ್, ಯಾವ ಹೆಂಡ್ತಿನೂ ಕೂಡ ಈ ರೇಂಜಿಗೆ ವಿಶ್ ಮಾಡಲ್ಲ ಕಣೆ ಅಂತ ಹೇಳಿ ಬೈತಾ ಇದ್ರು. ಕೆಲವೊಮ್ಮೆ ಜಯಂತ್ ಇದ್ದಾಗಲೇ ಮಿಂಚು ಎದ್ದಿರ್ತಾಳೆ. ಅವಾಗ ಹೆಂಗೆ ಅಂತಂದರೆ ಏನೆಲ್ಲ ಕೆಲಸಗಳಾಗಿ ಮುಗಿದ್ಮೇಲೆ ಜಯಂತ್ ತಗೊಂಡೋಗಿರೋ ವಸ್ತುಗಳೆಲ್ಲ ಕೆಳಗಿಟ್ಕೊಂಡು ಆಟೋ ಕರೆಸಿ ಸೀದಾ ಓಯ್ ಉಶ್ ಉಶ್ ಅಂತ ಹೇಳಿ ಹೊರಡ್ತಾರೆ. ಹೋಗಿ ಬರ್ತೀನಿ ಅಂತ ಹೇಳಲ್ಲ. ಇನ್ನು ಅವಳು ಎದ್ದಲ್ತಾ ಇದ್ದಾಗ ಆರಾಮಾಗಿ ಧೈರ್ಯದಿಂದ ಹೇಳಿ ಹೋಗ್ತಾರೆ. ಅವಳಿದ್ದಾಗ ಯಾಕೆ ಹೇಳಲ್ಲ ಅಂತಂದರೆ, ಅಸಲು ಇಷ್ಟು ದಿನ ಮನೇಲಿದ್ದಾರೆ ಮತ್ತು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಜಯಂತ್ಗೆ ಮೀನ್ಸ್ ಅಲ್ಲಲ್ಲ ಮಿಂಚುಗೆ ಜಯಂತ್ನ ಬಿಟ್ಟಿರೋದು ಅಂತಂದರೆ ತುಂಬ ಕಷ್ಟ. ಅವಳ ಅಮ್ಮಂಗಿಂತ ಜಾಸ್ತಿ ಅಪ್ಪನ್ನೇ ಹಚ್ಕೊಂಡಿರೋದು. ಎಲ್ಲಾದರೂ 1-2 ತಾಸು ಹೋದ್ರು ಅಂತಂದರೆ ಮುಗೀತು, ಪಾಪ ಬೇಕು ಅಂತೇಳಿ ಹೇಳ್ತಿರ್ತಾಳೆ. ಫಸ್ಟ್ ಇವಾಗ ನೆಕ್ಸ್ಟ್ ಬಿಸ್ನೆಸ್ ಮಾಡ್ತೀನಿ, ನಾನು ಇಡೀ ದಿನ ಹೊರಗಡೆ ಇರ್ತೀನಿ ಅಂತಂದಾಗ ನಮ್ಮ ಮನೇಲಿ ಅಷ್ಟು ಯೋಚನೆ ಮಾಡೋದಂದ್ರೆ ಅದೇ, ಮಿಂಚು ಹೆಂಗೆ ಬಿಟ್ಟಿರ್ತಾಳೆ, ಮಿಂಚು ಇರ್ತಾಳ ಜಯನ್ ಬಿಟ್ಟು, ಹೀಗೆಲ್ಲ ಯೋಚನೆ ಮಾಡಿದ್ದಾರೆ. ನಾನು ಹಾಗೆಲ್ಲ ಯೋಚನೆ ಮಾಡಿಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ ಬಿಡು ಮಕ್ಕಳು ಅಂತ ಅನ್ಕೊತಿದ್ದೆ. ಏನಾಗಿದೆ ಅಂತಂದರೆ, ಪ್ರತಿದಿನ ಎದ್ದ ತಕ್ಷಣ ಅಮ್ಮ ಪಪ್ಪ ಅಂತ ಕೇಳ್ತಾಳೆ. ಪಪ್ಪ ಹಿಂಗೆ ಕೆಲ್ಸಕ್ಕೆ ಹೋಗುತ್ತಮ್ಮ ಅಂದಿದ ತಕ್ಷಣ ಮುಗೀತು, ಒಂದು ಅರ್ಧ ಗಂಟೆ ಅಳ್ತಾಳೆ, ತಲೆ ತಿಂತಾಳೆ. ಹಾಲು ಕೊಟ್ಟರು ಕುಡಿಯಲ್ಲ, ಏನಾದರೂ ಸಮಾಧಾನ ಆಗ್ತಾಳೇನೋ ಅಂತೇಳಿ ಡ್ರೈ ಫ್ರೂಟ್ಸ್ ಹಾಕೊಟ್ಟೆ, ಅದನ್ನು ಕೂಡ ಕೇಳಲ್ಲ. ಮತ್ತು ಅವಳ ಜೊತೆ ಕುತ್ಕೊಂಡು ತುಂಬ ಹೊತ್ತು ಅವಳನ್ನ ನೈಸ್ ಮಾಡಿ ಅವಳು ಮೂಡ್ ಯಾವಾಗ ಕ್ಲಿಯರ್ ಆಗುತ್ತೆ ಅವಾಗ ನಾನು ಬಂದು ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಇವಾಗ ನೋಡಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೂ ಬಂದು ಕಾಟ ಕೊಡ್ತಾ ಇದ್ದಾಳೆ. ಹಾಗೆ ಇನ್ನು ತಿಂಡಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಹೆಸರು ಕಾಳು ಮತ್ತು ಅಕ್ಕಿ ಪೆಸರಟ್ಟು ಮಾಡ್ತೀವಲ್ವ, ಆ ಥರ ಪೆಸರಟ್ಟು ಹಿಟ್ಟು ಮಾಡಿ ರೆಡಿ ಮಾಡಿಟ್ಟು ದೋಸೆ ಮಾಡಿರಲಿಲ್ಲ, ಬಟ್ ಅದರಲ್ಲಿ ಪಡ್ಡು ಮಾಡಿದ್ದೆ, ಸಾರಿ ಲಡ್ಡು ಅನ್ನೋಕ್ಕೆ ಬಂದೆ, ಪಡ್ಡು ಮಾಡಿದ್ದೆ, ಇಷ್ಟಪಟ್ಟು ತಿಂದರು. ಬಟ್ ಇವತ್ತು ನೆಕ್ಸ್ಟ್ ಡೇ ಕೂಡ ಅದು ಹಿಟ್ಟು ಹಾಗೆ ಇದೆ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಅದಕ್ಕೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡಿ, ಒಂದು ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಿ, ಮತ್ತು ಸಬ್ಬಕ್ಸಿ ಸೊಪ್ಪು ಕೂಡ ಆ್ಯಡ್ ಮಾಡಿ ಮಸಾಲ ಪಡ್ಡಿನ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಬೇಕಾದ್ರೆ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇನ್ನು ಸ್ಯಾಟರ್ಡೇ ಬಂತು ಅಂತಂದರೆ ಈ ಥರದ್ದು ಏನಾದರೂ ಒಂದು ಮಾಡಬಹುದು ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೆ. ಸೊ ಅದು ಹಿಟ್ಟು ಉಳಿದಿರುತ್ತಲ್ಲ, ಮತ್ತು ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಇನ್ನೂ ಚೆನ್ನಾಗಿ ನೆಂದಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ, ಮನೆಯಲ್ಲಿ ನೀವೇ ನನಗೆ ಫೀಡ್ಬ್ಯಾಕ್ ಹೇಳ್ತೀರಿ. ಇನ್ನು ಕಲಸಿದ್ದು ಆಗಿದ ತಕ್ಷಣ ಅಷ್ಟು ಸೈಡಿಗೆ ಇಟ್ಕೊಂಡ್ಬಿಟ್ಟೆ. ಮಿಂಚಿಗೋಸ್ಕರ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ಕೈಯಲ್ಲಿ ಹಿಡ್ಕೊಂಡು ತಿಂತಾಳೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಚಿಕನ್ ಮಾಡೋ ಅಂಥ ಐಡಿಯಾ ಇತ್ತು, ಆವಾಗ ಕೂಡ ಮ್ಯಾನೇಜ್ ಆಗುತ್ತೆ ಅಂತ ಅದನ್ನೇ ಹೇಳ್ತಾ ಇದ್ರು ಜಯಂತ್ ಫೋನ್ ಮಾಡಿ. ಸೊ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಚಿಕನ್ ಮಾಡೋಣ, ಅವರೇ ಮಾಡ್ತಾರಂತೆ. ಒಬ್ಬರು ಮನೆಯಿಂದನೇ ರೈಸ್ ಕೂಡ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆಲ್ಲ ಕಾನ್ಫರೆನ್ಸ್ ಹಾಕ್ಕೊಂಡು ಮಾತಾಡ್ತಾ ಇದ್ರು. ನಾನಂತರೂ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ, ಅವ್ರು ಬಂದರೆ ಸಾಕು, ಸಖತ್ ಫನ್ ಇರುತ್ತೆ. ನನಗಂತರೂ ನನ್ನ ಮೆಂಟಲ್ ಹೆಲ್ತ್ ಅಂತ ಕರಿತೀನಿ ಅವ್ರನ್ನ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಗೊತ್ತಾ.
ನಡುವೆ ಏನೇನೋ ಬಂದೋದ್ರು ಕೂಡ ಆ ಫ್ರೆಂಡ್ಶಿಪ್ ಹಾಗೆ ಇದ್ದಾಗ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ ನಾನು, ಇನ್ನೊಂದಿಷ್ಟು ಇದೆ ಅಷ್ಟೇ. ಅಂದರೆ ಕೈಯಲ್ಲಿ ಕಾಲಲ್ಲೆಲ್ಲ ಸಿಕ್ತಿರ್ತಾವಲ್ಲ, ಅದನ್ನೆಲ್ಲ ತೆಗೆದು ಸಿಂಕಲ್ಲಿ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಸಿಂಕ್ ಒಂದು ಸ್ವಲ್ಪ ತುಂಬಿದೆ ಅಷ್ಟೇ, ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ಮುಗಿದೋಯ್ತು. ಇನ್ನು ಇವಾಗ ಹಿಟ್ಟು ರೆಡಿ ಆಯಿತು, ಮಿಂಚುಗೋಸ್ಕರ ಪಡ್ ಮಾಡಿಕೊಡ್ಬೇಕು ಅಂತ ಹೇಳಿ ರೆಡಿ ಕೂಡ ಮಾಡಿಕೊಂಡೆ. ಇನ್ನು ಈ ತಿಂಗಳು ಇಷ್ಟೊತ್ತಿಗೆ ರೇಷನ್ ಬರಬೇಕಿತ್ತು, ನಮ್ಮ ಮನೇಲಿ ಬಂದಿಲ್ಲ. ಬಿಕಾಸ್ ನನಗೆ ಈ ತಿಂಗಳು ಫುಲ್ ಆಫ್ ಕಮಿಟ್ಮೆಂಟ್ಸ್ ಇದೆ. ಅದರಲ್ಲೂ ಹೊಸ ಕಮಿಟ್ಮೆಂಟ್ ಏನು ಅಂತಂದರೆ, ನಿಮಗೆಲ್ಲ ಒಂದು ಗುಡ್ ನ್ಯೂಸ್, ಹೊಸ ಗಾಡಿ ತೊಗೊತಾ ಇದ್ದೀನಿ. ಅದು ಮತ್ತು ಲೋನಲ್ಲೆಲ್ಲ ಫುಲ್ ಕ್ಯಾಶಲ್ಲಿ ಇರೋದು ಬರೋದು ಎಲ್ಲದೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಸಾಲ್ಟೇಜ್ ಆದರೆ ಆಯಿತು, ನೋಡೋಣ. ಒಳ್ಳೆಯ ಒಂದು ಟೈಮ್ ಅನ್ನೋದು ಖಂಡಿತ ಬರುತ್ತೆ. ನನಗೆ ಹೋಪ್ಸ್ ಅಂತೂ ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ಏನೋ ಒಂದು ಮಾಡ್ತೀನಿ ಅಂತ ಎದ್ದು ನಿಂತ್ಕೊಂಡಿರ್ತೀನಿ. ಇದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಲಾಗಲ್ಲಿ ತುಂಬ ಶೇರ್ ಮಾಡ್ಕೊಳ್ಳೋದಿದೆ. ವೇಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಮಿಸ್ ಮಾಡಿದೆ ನೋಡಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು, ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥದ್ದು. ಇನ್ನು ಪಡ್ ರೆಡಿ ಆಯಿತು, ನಮ್ಮ ಮಿಂಚಕ್ಕಂಗೆ ಹಾಕ್ಕೊಟ್ಟು ನೆಕ್ಸ್ಟ್ ಕೆಲಸಗಳು ಮಾಡ್ಕೋಬೇಕು. ಅದರಲ್ಲಿ ಇವತ್ತು ಶೂಟ್ ಬೇರೆ ಶೆಡ್ಯೂಲ್ ಮಾಡಿದ್ದೆ, ಅವ್ರು ಬರ್ತಾರೆ ಅಂತ ಹೇಳಿ. ಅವ್ರು ಬರೋದು ಒಂದು ಕೆಲಸ, ಮತ್ತು ಸೆಲೆಬ್ರೇಷನ್ ಕೂಡ ಇದೆ, ಇನ್ನು ಶೂಟ್ ಕೂಡ ಇತ್ತು. ಸೊ ಜಯಂತ್ ಫೋನ್ ಮಾಡಿ ಹೇಳಿದ್ರು, ಇವತ್ತು ಸಂಡೇ ಇಲ್ಲಿ ಯಾರೂ ಇಲ್ಲ ಅಂತೇಳಿ. ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲಿ ಸಂಡೇ ತುಂಬ ಕಡಿಮೆ ಜನ ಓಡಾಡೋದು. ಅಂಥದ್ರಲ್ಲಿ ಜಯಂತ್ಗೆ ಎಲ್ಲರೂ ಹೇಳಿದ್ರು ಸಂಡೇ ಜನ ಇರಲ್ಲ ಅಂತ. ಬಟ್ ಫಸ್ಟ್ ವೀಕ್ ಅಲ್ವಾ ಅವ್ರಿಗೆ, ಈ ವೀಕ್ ಪೂರ್ತಿ ಇಟ್ಟಿದ್ದಾರೆ, ನೋಡೋಣ ವ್ಯಾಪಾರ ಹೆಂಗಿರುತ್ತೆ ಅಂತ ಹೇಳಿ ಅವತ್ತು ಕೂಡ ಹಾಕಿದ್ರು. ಬಟ್ ಅದಾದಮೇಲೆ ಅವ್ರು ರಿಯಲೈಸ್ ಮಾಡ್ಕೊಂಡಿದ್ದೇನು ಅಂದರೆ, ಇನ್ಮೇಲೆ ಸಂಡೇ ರಜಾ ಅಂತ. ನನಗೂ ಕೂಡ ಅಷ್ಟೇ ಸಂಡೇ ರಜಾ ಬೇಕಿತ್ತು. ಯಾಕಂದರೆ ಪ್ರತಿ ವಾರ ಸಂಡೇ ನಾನು ಜಯಂತ್ ಹೆಂಗೆ ಮೆಂಟಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ, ಫುಲ್ ಹಾಲಿಡೇ. ಆವಾಗ ನಾವು ಮನೆಗೆ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ರೆಸ್ಟ್. ಹೆಂಗೆಂದರೆ ಬಚ್ಚಲು, ಬಾತ್ರೂಮ್ ಇದೆಲ್ಲ ವಾಶ್ ಇರುತ್ತೆ, ಬಟ್ಟೆ ಎಲ್ಲ ಮರ್ಚ್ಕೊಳ್ಳೋದಿರುತ್ತೆ, ಇದೆಲ್ಲ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದೀವಿ. ಅದಕ್ಕೆ ಇನ್ಮೇಲೆ ಸಂಡೇ ರಜಾ. ನಾನು ನೋಡೋದಕ್ಕೆ ಮಾತ್ರ ಮನೇಲಿ ಇರ್ತೀನಿ ಅಂತ ಅನ್ಸುತ್ತೆ ತುಂಬ ಜನಕ್ಕೆ, ಬಟ್ ನಂದು ಹೆವಿ ಕೆಲಸ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಲಿ ನನಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಈವನ್ ನನ್ನ ಗಂಡ, ನಮ್ಮಮ್ಮ, ನನ್ನ ಫ್ಯಾಮಿಲಿ, ಈ ಥರ ಯಾರು, ಈವನ್ ನನ್ನ ಮಕ್ಕಳು ಕೂಡ ಡಿಸ್ಟರ್ಬ್ ಮಾಡಲ್ಲ. ಎಂಥ ಬ್ಲೆಸ್ಡ್ ಅಲ್ವಾ ನಾನು. ಸೊ ತುಂಬ ಖುಷಿ ಆಗುತ್ತೆ. ಡಿಸ್ಟರ್ಬ್ ಮಾಡಲ್ಲ. ದಿವ್ಯಾ ಏನೋ ವರ್ಕ್ ಮಾಡ್ತಿರ್ತಾಳೆ, ಎಸ್ ವರ್ಕ್ ಕಾಣಿಸ್ತಿದೆ ಅಂತಂದಾಗ ನಮಗೆ ಯಾರು ಏನೂ ಅನ್ನಲ್ಲ ಫ್ರೆಂಡ್ಸ್. ನಾವೇನೋ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಟೈಮ್ ಪಾಸ್ ಮಾಡುವಾಗ ಅದರಿಂದ ನಮಗೇನು ಪ್ರತಿಫಲ ಬರದೇ ಇದ್ದಾಗ ನಿಜವಾಗ್ಲೂ ಬೈತಾರೆ. ಸೊ ಅಂಥ ಒಂದು ಫ್ರೀಡಮ್ ಮನೇಲಿ, ನನಗೆ ಅದಕ್ಕೆ ತುಂಬ ಖುಷಿ ಇದೆ. ಇನ್ನೊಂದು ಕಡೆ ಪಡ್ಡು ಹಾಕ್ತಾ ಇದ್ದೀನಿ. ಚಿಟ್ಟಿಗೂ ಕೂಡ ಹಾಕ್ಕೊಟ್ಟು ಅಮ್ಮಂಗೆ ಒಂದು ಸ್ವಲ್ಪ ಹಾಕ್ಕೊಡ್ತೀನಿ, ತೊಗೊಂಡು ಹೋಗು ಅಂತ ಹೇಳಿದ್ದೆ. ಅವನು ತಿಂದು ಕೆಳಗಡೆ ಆಟಕ್ಕೆ ಹೋಗ್ಬಿಟ್ಟಿದ್ದಾನೆ. ಅಷ್ಟೊಳಗಡೆ ಇರೋ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಸಿಂಕ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಮುಗಿದೋಯ್ತು. ಮತ್ತಿನ್ನು ಅವ್ರು ಬಂದಾಗ ನಂದೇನು ಕೆಲಸ ಇಲ್ಲ, ಎಲ್ಲ ಪೂರ್ತಿ ಅವ್ರದ್ದೇ ಕೆಲಸ ಇರುತ್ತೆ. ನಾನಿನ್ನು ನನ್ನ ಪಾಡಿಗೆ ಫ್ರೆಶ್ ಅಪ್ ಆಗಿ ಆ್ಯಂಡ್ ರೆಡಿ ಆಗಿ ಶೂಟ್ ಎಲ್ಲ ಮುಗಿಸ್ಕೋಬೇಕು. ಅದ್ರ ನಡುವೆ ಎಡಿಟ್ಸ್ ಕೂಡ ಇತ್ತು. ಸೊ ಹಂಗಾಗಿ ಫಸ್ಟ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಇರೋಷ್ಟು ಪಾತ್ರೆಗಳು ತೊಳಿತಾ ಇದ್ದೀನಿ. ಇನ್ನೊಂದು ಖುಷಿ ಏನಂತಂದರೆ, ನಿನ್ನೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ನಾವು ಅಂಥೇಳಿ. ಅವ್ರ ಫ್ರೆಂಡ್ಸ್ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತೇಳಿ ಕೇಕ್ ಅದೆಲ್ಲ ತೊಗೊಂಬರೋ ಪ್ಲ್ಯಾನಿಂಗ್ಸಲ್ಲಿದ್ದರು. ನನಗೆ ಖುಷಿ ಆಯಿತು. ಓಕೆ, ಅದರಲ್ಲೂ ಕೇಕ್ ತೊಗೊಂಬರೋದಲ್ಲದೆ ಬಂದು ನಾನೇ ಅಡುಗೆ ಮಾಡ್ತೀನಿ ಅಂತ ಒಬ್ಬರು, ಇನ್ನೊಬ್ಬರು ನಾವೇ ಅಡುಗೆ ಮಾಡ್ಕೊಂಡು ಬರ್ತಿದ್ದೀವಿ ಅಂತ. ಇವರಿಬ್ಬರು ಬಂದು ಜಯಂತ್ಗೆ ಸ್ಟಾರ್ಟಿಂಗ್ ಡೇಸ್ ಆಲ್ಮೋಸ್ಟ್ ಒಂದು 14 ವರ್ಷ ಅಥವಾ 15 ವರ್ಷದ ಫ್ರೆಂಡ್ಸ್. ಹಾಗೆ ಅದು ಕಂಟಿನ್ಯೂ ಆಗ್ತಾ ಇದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಅವ್ರ ಲೈಫ್ ಅವರು, ನಮ್ಮ ಲೈಫ್ ನಾವು ನೋಡಿಕೊಂಡು ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಆಗಿರೋದುಂಟು. ಬಟ್ ಯಾವತ್ತೂ ಫ್ರೆಂಡ್ಸ್ನ ಮರೆಯೋಕ್ಕಾಗಲ್ವಲ್ಲ. ಈ ಥರ ಬರ್ತ್ಡೇಸ್ ಅದು ಇದೆಲ್ಲ ಆಗಬೇಕು ಅಂತಂದರೆ ಫ್ರೆಂಡ್ಸೇ ಇರಬೇಕು ಆ್ಯಕ್ಚುಲಿ ಫ್ಯಾಮಿಲೀಸ್ಗಿಂತ. ಅದೇನೋ ಒಂಥರ ಖುಷಿ ನಮಗೆ. ಅದರಲ್ಲೂ ಇವರಿಬ್ಬರು ನಮಗೆ ತುಂಬಾ ಸ್ಪೆಷಲ್. ಈವನ್ ನಾನು ಪರಿಚಯ ಆದಾಗಿಂದ ಇಲ್ಲಿವರೆಗೂ 13 ವರ್ಷ ಆಯಿತು, ಹಾಗೆ ಇದ್ದಾರೆ. ಅದೇ ಒಂದು ಸ್ನೇಹ, ಅದೇ ಒಂದು ಕಾಮಿಡಿ. ನನಗೆ ಅವ್ರು ಬಂದುಬಿಟ್ರೆ ಎಲ್ಲಿಲ್ಲದ ಒಂದು ಹ್ಯಾಪಿನೆಸ್ ಇದ್ಬಿಡುತ್ತೆ. ಅಷ್ಟು ನಗ್ತಾನೇ ಇರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಮೂಮೆಂಟ್ಸ್ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಬರ್ತಾರೆ ಅಂದ ತಕ್ಷಣ ಓಕೆ ಬನ್ನಿ ಆಯಿತು ಅಂತ ಅಂದ್ಕೊಂಡು ಚೆನ್ನಾಗಿ ಇರ್ತೀನಿ. ಜಯಂತ್ ಕೂಡ ಫೋನ್ ಮಾಡಿ ನಾನು ಬರ್ತೀನಿ, ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂತು, ಇಷ್ಟೊತ್ತಾದ್ರೂ ಒಂದು ಸ್ವಲ್ಪನೂ ಆಗಿಲ್ಲ, ಇನ್ಮೇಲೆ ಸಂಡೇ ಬರಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಬಾ ಅಂತ ಹೇಳಿ, ಇನ್ನು ಅದೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯ್ತಲ್ಲ, ಹಾಲಲ್ಲಿ ಬಂದು ನೋಡಿದ್ರೆ ಮತ್ತೆ ಇದು ನಾನು ಆಲ್ರೆಡಿ ಬೆಳಗ್ಗೆ ಯೋಗ ಮಾಡಿ ಇಟ್ಟಿರೋಂಥ ಮ್ಯಾಟು. ಈ ಮ್ಯಾಟ್ ಏನಾದರೂ ನಮ್ಮ ಮಿಂಚು ಕಣ್ಣಿಗೆ ಕಾಣಿಸ್ತು ಅಂತಂದರೆ ಹಾಸ್ಕೊಡು ಅಂತ ಹೇಳ್ತಾಳೆ. ಹಾಸ್ಕೊಟ್ಟಾದ್ಮೇಲೆ ಅದ್ರ ಮೇಲೆ ಎಷ್ಟೋ ತಾಟಾಡ್ತಿರ್ತಾಳೆ. ಹಾಲಲ್ಲೆಲ್ಲ ನೀಟಾಗಿ ಎಲ್ಲ ತೆಗೆದಿಟ್ಟು ಸ್ವಲ್ಪ ಕಸ ಹೊಡೆದು ಎಡಿಟಿಂಗ್ ಕುತ್ಕೊಂಡ್ಬಿಡೋಣ, ಇನ್ನು ಅವ್ರು ಬಂದಾಗ ಫ್ರೆಶ್ ಅಪ್ ಆಗಿ ಬೇಕಾದ್ರೆ ಆಮೇಲೆ ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಹಾಲಲ್ಲೆಲ್ಲ ಕಸ ಹೊಡೆದು ಕುತ್ಕೊಂಡು ಎಡಿಟ್ಸ್ ಬರೋವಾಗ ಬಂದಾದ್ಮೇಲೆ ಕೇಕ್ ಕೂಡ ತೊಗೊಂಬಂದಿದ್ರು. ಸೊ ಕೇಕ್ ತೊಗೊಂಬಂದಿದ್ದಕ್ಕೆ ಇನ್ನು ನಮ್ಮ ಫ್ರಿಜ್ಜಲ್ಲಿ ಜಾಗ ಇಲ್ಲ, ಕ್ಲೀನ್ ಮಾಡಿಕೊಡು ಅಂತ ಹೇಳಿ ಮಧು ಬೈತಾ ಇದ್ದರೆ ನಾನು ಅವನಿಗೆ ಬೈತಾ ಇದ್ದೆ, ನೀನೇ ಕ್ಲೀನ್ ಮಾಡ್ಕೊ ಅಂತೇಳಿ. ನಮ್ಮ ಮನೇಲಿ ಹಿಂಗೆ ಫ್ರೆಂಡ್ಸ್ ಅವ್ರು ಬಂದರು ಅಂತಂದರೆ ಫುಲ್ ಕಿತ್ತಾಡೋದು, ಹೊಡೆದಾಡೋದು ಹಿಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇವರಿಬ್ಬರು ಬಂದು ನಿನ್ನೆ ರಾತ್ರಿ ಸಿಂಪಲಾಗಿ ಕಟ್ ಮಾಡಿರೋ ಅಂಥ ಕೇಕ್ನ ಖಾಲಿ ಮಾಡ್ತಾ ಇದ್ದಾರೆ.
ಅಮ್ಮ ತಡೀರಿ ಬೇಡ ಬೇರೆ ಕೇಕ್ ಇದೆ ಅದನ್ನ ತಿನ್ನುವಂತ್ರಿ ಅಂತಂದ್ರೂ ಇರೋವಂಥದ್ದನ್ನ ಸ್ವಲ್ಪ ಖಾಲಿ ಮಾಡ್ತಾ ಇದ್ರು. ಇನ್ನು ನಮ್ಮ ಮಧು ಆಲ್ರೆಡಿ ಒಳಗೆ ಬಂದು ಈರುಳ್ಳಿ ಹೆಚ್ಚು ಸ್ಟೈಲ್ ನೋಡ್ತಿದ್ರ ಯಾವ ಲೆವೆಲಿಗಿದೆ ಆಗ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಾನು ಇನ್ನು ಕ್ಯಾಮ್ರಾ ತಗೊಂಬಂದ ತಕ್ಷಣ ಫುಲ್ ಆಫ್ ಶೈ ಫ್ರೆಂಡ್ಸ್, ಫುಲ್ ನಾಚ್ಕೊಂತಿರ್ತಾನೆ. ಹೆಂಗ್ ಕಾಲ್ ಎಳಿತೀನಿ ಅಂತಂದ್ರೆ ಕೊನೆಗೆ ಜಯ ಹೇಳಲೆ ದಿವ್ಯಾಂಗ್ ಸುಮ್ಮಿರಕ್ಕೆ ಅಂತ ಹೇಳ್ತಿರ್ತಾನೆ. ಮತ್ತೆ ಹೆಂಗ್ ಹೇಳ್ತಾನೆ ಅಂದ್ರೆ ಅತ್ತೆ ಸೊಸೆ ಅಂತೆ ನಾವಿಬ್ರು, ಮೀನ್ಸ್ ಯಾವ ಜನದಲ್ಲಿ ಅತ್ತೆ ಸೊಸೆ ಆಗಿದ್ವೇನೋ, ನಾನು ನೀನು ಫುಲ್ ಕಿತ್ತಾಡ್ತೀವಿ, ನಿನ್ ಜೊತೆ ಬರಲ್ಲ ನಾನು ಅಂತ ಹೇಳ್ತಿರ್ತಾನೆ. ನಾನು ಆದ್ರೂ ಬಿಡಲ್ಲ, ಅಷ್ಟ್ರ ಮಟ್ಟಿಗೆ ಆಡಿಸ್ತಾನೆ ಇರ್ತೀನಿ, ಅಷ್ಟ್ರ ಮಟ್ಟಿಗೆ ರೇಗಿಸ್ತಾನೆ ಇರ್ತೀನಿ. ಬದೇ ತಡಿ ಮದು ನಿನ್ ಜೊತೆ ಸ್ಟೋರಿ ಆಗ್ತೀನಿ ನೋಡಿ, ಹೆಂಗಾಗ್ತೀನಿ ನೋಡು ಅಂತಂದೇಳಿ ಟಾರ್ಚ್ ಹಾಕೊಂಡು ಬಂದು ಮತ್ತೆ ಟಾರ್ಚರ್ ಕೊಡ್ತಾ ಇದ್ದೀನಿ. ಸ್ಟೋರೀಸ್ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಫನ್ ಟೈಮ್ ಆಗಿ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಏನಂತಂದರೆ ಮತ್ತೆ ನಾನು ಏನಾದರೂ ಕ್ಯಾಮ್ರಾ ಆನ್ ಮಾಡಿದೆ ಅಂತಂದ್ರೆ ಸಾಕು, ಏನೂ ಮಾತಾಡಲ್ಲ ಗೊತ್ತಾ, ನೀನು ಎಲ್ಲಾದರೂ ಕ್ಯಾಮ್ರಾ ಇಟ್ಟಿರ್ತೀಯ ಅಂತೇಳಿ ನನಗೆ ರೇಗಿಸ್ತಿರ್ತಾನೆ. ಇವಾಗ ನಂದು ತುಂಬ ಕೆಲಸ ಇದೆ ಫ್ರೆಂಡ್ಸ್, ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಇವ್ರದೇ ಅಂತೆ ಇವತ್ತು ಕಿಚನ್ ಎಲ್ಲ, ಅಡುಗೆ ಒಬ್ರು ಮಾಡ್ತಾ ಇದ್ದಾರೆ, ಪಾತ್ರೆ ಒಬ್ಬರು ದಬ್ಬಾಕ್ತಾ ಇದ್ದಾರೆ. ಸೊ ಹಿಂಗಿದೆ. ಆಮೇಲೆ ಚಿಕನ್ ಇಲ್ಲಿ ಎಲ್ಲ ತೊಳೆದಿಟ್ಟಿದ್ದೇನೆ ಮಮ್ಮಿ, ತೊಳೆದಿಟ್ಟಿರೋದು. ಇಲ್ಲಿ ಮಧು ಇಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹೆಚ್ಚಿಟ್ಕೊಂಡಿದ್ದಾರೆ. ಸ್ವಲ್ಪ ಮಧು ಮಾಡ್ಬಾ, ಹಾಯ್ ಹೇಳು ನಮ್ಮ ಫಾಲೋವರ್ಸ್ ಎಲ್ಲ. ಹಾಯ್, ನಮಸ್ತೆ, ವೆಲ್ಕಮ್. ಇವ್ರನ್ನ ಯಾರಾದ್ರೂ ಗುರುತಿಡಿದು ನಿನ್ನ ಫೇಸ್ ಗುರುತಿಡಿಯಲ್ಲ. ಏನ್ ಕ್ಯಾಮ್ರಾ ಆನ್ ಆಗಿದೆ ತಡ, ಏನ್ ಸ್ಮೈಲ್ ಓಕೆ, ಇವಾಗ ಏನ್ ರೆಸಿಪಿ ಮಾಡ್ತಿರೋದು? ಏನ್ ರೆಸಿಪಿ? ಚಿಕನ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ದೀರ ಅಂತಾನು ಗೊತ್ತಿಲ್ಲ. ಜಯಂತ್ ಮುಗಿಸ್ಕೊಂಡ ಯಾವ ಪ್ಲೇಟ್ ಅದೇನ್ ಮುರಿದೋಗಿದೆ ಅಲ್ಲ, ಮತ್ತೆ ಬಿಡು, ಅದು ಬ್ಲೇಡ್ ಆಗಿದೆ ಅಲ್ಲಿ. ನೀನು ತಡಿ ನಾನೇ ಹಾಕ್ತೀನಿ. ಎಷ್ಟು ಹಾಕ್ಬೇಕು ಬಾ. ನೀನು ಏನೋ ಹೇಳ್ತಿರ್ತಾನೆ ಮಮ್ಮಿ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಂಗೆ ಸ್ಟಾಪ್ ಆಗ್ತದೆ ಎಲ್ಲ. ನನ್ನ ಫಾಲೋವರ್ಸ್ ಬಾಸ್. ಅಪ್ಪಾಜಿ ಹಾಕಿದ್ಯಾ? ಎಣ್ಣೆ ಹಾಕ್ಬಾರ್ದಲ್ಲೇ. ಇದನ್ನೆಲ್ಲ ಹುಡ್ಕಂತೀಯ ಮಾಡು. ನಾನೇನೋ ಬೇರೆ ಮೆಥಡ್ ಮಾಡ್ತೀನಿ ಸುಮ್ಮನೆ. ಆ ಮೆಥಡ್ ಮಾಡಿದ್ರೆ ಚಿಕನ್ ಆಗೋದೇನು ಮಟನ್ ಆಗಲ್ಲ. ಮಾಡ್ರಪ್ಪ ಯಪ್ಪ. ಬೇಡ. ಹೌದಾ? ಈರುಳ್ಳಿ ಅಷ್ಟೊಂದ 1 kg ಚಿಕನ್ಗೆ? ಅವ್ರು ಇನ್ನೂ ಹಾಕ್ತೀನಿ ಅಂದಾರ, ಸ್ಟಾಪ್ ಮಾಡಿದೆ. 1 kg ಚಿಕನ್ 1 kg ಈರುಳ್ಳಿ ಹಾಕ್ತೀಯಾ? ಈರುಳ್ಳಿ ಹಾಕಿ ಚೆನ್ನಾಗಿ ಇವಾಗ ಬಾಡಿಸ್ಕೊತಾ ಇದ್ದಾರೆ ಮಧು ಅವರು. ಸೆಕೆಂಡ್ ಟೈಮ್ ಅಂತ ಇದು. ಯಪ್ಪ ದೇವಡ, ಏನು ಬಿಲ್ಡಪ್ ತೊಗೊಂಬಂದ ಗೊತ್ತಾ, ನಾನು ಮಾಡ್ತೀನಿ ಅಂತೇಳಿ. ಇದು ಜಸ್ಟ್ 2ನೇ ಸರಿ ಅಂತೆ. ಏನೋ ಒಂದು ಮಾಡ್ತೀನಿ, ಅದಕ್ಕೆ ಹೆಸರು ಗೊತ್ತಿಲ್ಲ ಅಂತ ಹೇಳಿ ನಿಂತ್ಕೊಂಡು ಮಾಡ್ತಿದ್ದಾರೆ. ಪೋಸ್ ಕೊಡೋದು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ಮೈಲ್, ನಗದು. ಏನಿಲ್ಲ ಫ್ರೆಂಡ್ಸ್, ನಮ್ಮ ಮಧು ಬಂದ್ಬಿಟ್ರೆ ನಮಗೆ ಎಂಥ ಖುಷಿ ಅಂದರೆ ಐ ಆಮ್ ಸೋ ಹ್ಯಾಪಿ ಅಲ್ಲ ಮಧು? ಅಲ್ಲ, ನೀನು ಮುಸುಡಿಗೆ ಒಂದಿನ ನೆನ್ಸ್ಕೊಂಡ್ ಬರ್ತೀಯ, ನಾನೇ ಕರಿಬೇಕು. ಹಾಗೆ ಒಂದು ಅಣ್ಣ ಬಂದು ನನ್ನ ಜೊತೆ ಫುಲ್ ಫನ್ ಮಾಡಿಕೊಂಡು ಅಡುಗೆ ಏನೋ ಮಾಡ್ತಾ ಇದ್ದಾನೆ. ಇನ್ನೊಂದು ಅಣ್ಣ ಇವಾಗ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ರೀಸೆಂಟ್ಲಿ ಮ್ಯಾರೇಜ್ ಆಗಿದೆ. ಇದು ಬಂದು ಅಕ್ಕ ನಾನು ಸೇರಿಕೊಂಡ್ರೆ ಮುಗಿದು ಇತ್ತೀಚೆಗೆ. ನ್ಯೂ ಫ್ರೆಂಡ್ಸ್, ನ್ಯೂ ಗ್ರೂಪ್. ಇದು ನನಗಂತರೂ ಒಂಥರ ಕಂಫರ್ಟ್ ಝೋನ್. ಸೊ ಲೈಫಲ್ಲಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಗ್ರೂಪ್, ಕರೆಕ್ಟ್ ಪರ್ಸನ್ಸ್ ಮತ್ತೆ ನನ್ನ ಲೈಫಿಗೆ ಎಂಟ್ರಿ ಆದರು ಅಂತ ಅನ್ಕೊತೀನಿ. ಆಲ್ಮೋಸ್ಟ್ ಇಷ್ಟು ದಿನ ನಾನೇನು ಮಾಡಿಲ್ಲ ಫ್ರೆಂಡ್ಸ್. ಕೆಲವೊಂದಷ್ಟು ಸ್ಯಾಕ್ರಿಫೈಸ್ಗಳನ್ನ ಮಾಡ್ಕೊತ ಬಂದುಬಿಟ್ಟಿದ್ದೀನಿ, ಎಲ್ಲದನ್ನು ಬಿಟ್ಕೊತ ಬಂದುಬಿಟ್ಟಿದ್ದೀನಿ. ಯಾವುದು ಕೂಡ ಅಷ್ಟು ಎಂಜಾಯ್ಮೆಂಟ್ಸ್, ಯಾವುದು ಕೂಡ ಅಷ್ಟು ಫನ್ ಇದ್ಯಾವುದು ಇರಲಿಲ್ಲ. ಲೈಫನ್ನು ಸೆಟ್ಲ್ ಮಾಡಬೇಕು ಅನ್ನೋ ಭರದಲ್ಲಿ ಎಲ್ಲದನ್ನು ರೋಡಲ್ಲಿ ಸೈಡ್ಗಿಟ್ಟು ಹೊಂಟ್ಬಿಟ್ಟಿದ್ದೆ. ಇವಾಗ ಬೇಕು ಅನ್ನೋ ಆಸೆ ಬಂತು, ಮ್ಯಾನಿಫೆಸ್ಟ್ ಮಾಡಿದ್ದು ಎಷ್ಟು ಟ್ರೂ ನೋಡಿ. ನನಗೆ ಈ ಥರದೊಂದು ಹ್ಯಾಪಿನೆಸ್ ಬೇಕು, ಈ ಥರದೊಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಅದು ಕಮ್ ಟ್ರೂ ಆಗ್ತಾ ಇದೆ ಇವಾಗ. ಆ್ಯಂಡ್ ಇವಾಗ ಫೈನಲಿ ಕೇಕ್ ಎಲ್ಲ ಇಟ್ಟು ಜಯಂತ್ಗೆ ಕೇಕ್ ಕಟ್ ಮಾಡಿಸೋಂಥ ಟೈಮ್ ಅಂತ ಹೇಳಿ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ.
ಹಿಂಗೆ ಮಾಡ್ತಿದ್ದೆ ನಿಮ್ಮ ಮುಡಿ ಹತ್ರ ಅವ್ನು ಹಿಂಗೆ ಮಾಡಿ ಸ್ಟ್ಯಾಂಡರ್ಡ್ ನಾವೆಲ್ಲ ಹುಟ್ಟು ಬೆಳೆದ ವೈಟ್ ಫಾರೆಸ್ಟ್ ಅಂದ್ರೆ ಯಾವ್ದೋ ಲೋಕಲ್ ಕೇಕ್ ಒಳ್ಳೆ ಕೇಕ್ ತಗೊಳ್ಳೋ. ಫ್ರೆಂಡ್ಸ್ ಇದೇನಂತಂದರೆ ನಮ್ಮದೊಂದು ಸುಮಾರು 9 ವರ್ಷದ ಹಿಂದ್ಗಡೆ ಸೇಮ್ ಫೋಸ್ ಸೇಮ್ ಫೋಟೋ ಇದೇ ಥರ ಸ್ಟೈಲಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೀವಿ ನಾನು ಆಲ್ಮೋಸ್ಟ್ ಇದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ ಸಾಧ್ಯ ಆದಷ್ಟು ಬೇಗ. ಸೊ ನನಗೆ ಇದು ವಿಡಿಯೋ ನೋಡುವಾಗಲೇ ಗೊತ್ತಾಗಿದೆ ಈ ಥರದೊಂದು ಫೋಟೋ ತೊಗೊಂಡಿದ್ದೀವಿ ನಾವು ಅಂತ ಹೇಳಿ. ನೆನಪೇ ಇರಲಿಲ್ಲ ರೀಕ್ರಿಯೇಷನ್ ಮಾಡೋದಕ್ಕೆ. ಸೇಮ್ ಫೋಟೋನ ಮತ್ತೆ ರೀಕ್ರಿಯೇಷನ್ ಮಾಡೋಣ ಅಂತೇಳಿ ಅದೇ ಪೋಸಲ್ಲಿ ನಿಂತ್ಕೊಂಡು ನಾವೆಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ನಾವಿಬ್ರು ಹಾಗೇ ಇದ್ದೀವಿ, ಬಟ್ ಇವರಿಬ್ಬರೇ ಚಕ್ಕೆ ಕಡಿ ಥರ ಇದ್ರು, ಇವಾಗ ಹೂಕೋಸ್ ಆಗಿಬಿಟ್ಟಿದ್ದಾರೆ. ಇದೆಲ್ಲ ಆಗಿದ ತಕ್ಷಣ ಇನ್ನು ಊಟ ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದಿಕ್ತಾ ಇದ್ವಿ. ಯಾಕಂದರೆ ಆಲ್ರೆಡಿ 5:15 ಆಗಿದೆ, ನೋಡ್ತಾ ಇದ್ದೀರಲ್ಲ. ನಾವು ಎಲ್ಲ ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರು ಬಂದು ಮದರ್ಕೊಂಡು ಕೂತ್ಕೊಂಡು ಊಟ ಮಾಡೋದನ್ನೇ ಮರ್ತ್ಬಿಟ್ಟಿದ್ವಿ. ಕೊನೆಗೆ ನಾವು 5:30 ಅಷ್ಟೊತ್ತಿಗೆ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಮತ್ತೆ ನಾನು ಇಲ್ಲಿಂದ ಒಂದು ಶೂಟ್ಗೆ ಹೋಗಬೇಕಿತ್ತು 6 ಗಂಟೆ 6:15 ಅಷ್ಟೊತ್ತಿಗೆ ಇರಬೇಕು ಅಂತ ಹೇಳಿ. ಅದಕ್ಕೆ ನಾನು ಏನು ರೆಡಿಯಾಗಿರಲಿಲ್ಲ. ಫ್ರೆಶ್ ಅಪ್ ಸ್ನಾನಾಗಿನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹಾಗೆ ಇದ್ದೀನಿ ಅಷ್ಟೇ. ಹೋಗೋ ಟೈಮಿಂಗ್ಸಲ್ಲಿ ರೆಡಿಯಾಗಿ ಹೋದ್ರೆ ಆಯಿತು ಅಂತ ಇನ್ನೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಹಾಗೆ ಅಕ್ಕ ಬಂದು ರೈಸ್ ಮಾಡ್ಕೊಂಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರು ಸ್ಪೆಷಲಿ ಉತ್ತರ ಕರ್ನಾಟಕದವರು ಭಯಂಕರ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಾತು ಕೂಡ ಅಷ್ಟೇ ಸಖತ್ ಖಾರ, ಬಟ್ ಅಷ್ಟೇ ಸ್ವೀಟ್. ನಮಗಂತೂ ತುಂಬ ಕಂಫರ್ಟ್ ಝೋನ್ ಆಗಿಬಿಟ್ರು ಅವರು. ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದರು. ಅವ್ರ ಕೈಯಲ್ಲಿ ಅಡುಗೆ ತಿನ್ಬೇಕಂತ ನನಗೆ ಆಸೆ ಆಗಿತ್ತು, ಹಂಗಾಗಿ ಹೇಳಿದ್ದಕ್ಕೆ ರೈಸ್ ಮಾಡ್ಕೊಂಬಂದರು. ಬಟ್ ಇದು ಅರ್ಜೆಂಟಾಗಿ ಮಾಡ್ಕೊಂಬಂದಿದ್ದು ಅಂತ ಹೇಳಿದ್ರು. ಆದರೂ ಇಷ್ಟು ಚೆನ್ನಾಗಿತ್ತು. ಇನ್ನು ಇಂಟೆನ್ಷನಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದ್ರೆ ಹೆಂಗೆ ಮಾಡ್ತಾರೋ ನೆಕ್ಸ್ಟ್ ಟೈಮ್ ಟೇಸ್ಟ್ ಮಾಡಿದ್ರೆ ಆಯಿತು ಅಂತೇಳಿ ಇವತ್ತಿನ ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ ಎಲ್ಲರೂ. ಲೈಫಲ್ಲಿ ಅಟ್ಲೀಸ್ಟ್ ಈ ಥರದೊಂದು ಫ್ರೆಂಡ್ಶಿಪ್ ಕ್ಯಾರಿ ಆಗಬೇಕು ನಮ್ಮ ಜರ್ನಿಲಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಸಮ್ಟೈಮ್ಸ್ ನೆನೆಸ್ಕೊಂಡಾಗ. ಯಾಕಂದರೆ ಇಡೀ ವಾರ ಪೂರ್ತಿ ನಾವು ಏನೋ ಕೆಲಸಗಳು ಮಾಡಿರ್ತೀವಿ, ಟೆನ್ಷನ್ಸ್ ಇರುತ್ತೆ, ಸ್ಟ್ರೆಸ್ಸಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಒಂದು ದಿನ ಈ ಥರ ಮೈಂಡ್ ಫ್ರೀ ಮಾಡ್ಕೊಂಡ್ಬಿಟ್ರೆ ಸಾಕು, ನೆಕ್ಸ್ಟ್ ಒಂದು ವೀಕಿಗೆ ಇದು ಎನರ್ಜೆಟಿಕ್ ಆಗಿರುತ್ತೆ. ಮೇನ್ಲಿ ಇದಕ್ಕೆ ನಮ್ಮ ಮನೇಲಿರೋರು ಕೂಡ ಹಾಗೆ ಇದ್ರೇ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಂಗಂತೂ ತುಂಬ ಖುಷಿ ಈ ಥರ ಇರೋದಕ್ಕೆ. ನಮ್ಮ ಮನೇಲಿ ಆ ಥರ ಯಾವುದು ರಿಸ್ಟ್ರಿಕ್ಷನ್ಸ್ ಹಾಕಲ್ಲ. ನಾನೇ ಇನ್ನು ಜಯಂತ್ಗಿಂತ ಜಾಸ್ತಿ ಎಂಜಾಯ್ ಮಾಡೋದು. ಹಾಗೆ ನೆಕ್ಸ್ಟ್ ಲಾಗ್ಸಲ್ಲಿ ನಿಮ್ಗೆಲ್ಲರಿಗೂ ಇನ್ನೂ ಚೆನ್ನಾಗಿರುವಂಥ ಒಂದು ಕಂಟೆಂಟ್ ಬರುತ್ತೆ ನನ್ನ ಕಡೆಯಿಂದ. ಬಿಕಾಸ್ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ, ಅಲ್ಲಂತೂ ಮಸ್ತ್ ಫನ್ ಇರುತ್ತೆ. ಸಾಧ್ಯ ಆದಷ್ಟು ಚೆನ್ನಾಗಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿ ನಿಮಗೆಲ್ಲ ಲಾಗ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದನ್ನು ನಾನು ಇಲ್ಲಿ ಅಂದರೆ ಮೀನ್ಸ್ ಊಟದೆಲ್ಲ ಮುಗಿಸ್ಕೊಂಡು ನಾನು ಸೀದಾ ಶೂಟ್ಗೆ ಎದ್ದೋದೆ. ಸೊ ಇವರೆಲ್ಲ ಇಲ್ಲೇ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತೇಳಿ ಹೆಂಗೋ ಅಣ್ಣನ ಗಾಡಿ ಇತ್ತು. ಸೊ ಅಣ್ಣನ ಗಾಡಿನೇ ತೊಗೊಂಡು ಹೋಗಿ ಬಂದು ನೆಕ್ಸ್ಟ್ ಸುಸ್ತಾಗಿ ಕೂತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 2 hours ನಾನು ಹೊರಗಡೆನೇ ಇದ್ದಿದ್ದರಿಂದ ಒಂದು ಸ್ವಲ್ಪ ಬರೋದ್ರೊಳಗಡೆ ಸ್ಟ್ಯಾಮಿನಾ ಕಡಿಮೆ ಆಗಿಬಿಟ್ಟಿದ್ದು. ಬಂದ ತಕ್ಷಣ ಜಯಂತ್ ಏನು ಮಾಡಿದ್ರು ಅಂತಂದರೆ ನನಗೊಂದು ಆ್ಯಪಲ್ ಮತ್ತು ಒಂದು ಕಿತ್ತಳೆ ಹಣ್ಣು, ಅರ್ಧದಷ್ಟು ಕಿತ್ತಳೆ ಹಣ್ಣು ಅವರೆಲ್ಲ ತಿಂದು ಉಳಿಸಿದ್ರು ಅಂತ ಹೇಳಿ ತಟ್ಟೆಗೆ ಕೊಟ್ಟರು, ತಗೋ ತಿನ್ನು ಅಂತೇಳಿ ಅದನ್ನು ಕೂತ್ಕೊಂಡು ತಿಂತಾ ಇದ್ದೀನಿ. ಹಾಗೆ ಇನ್ನು ಶೆಡ್ಯೂಲ್ ಮಾಡಿ ಇವತ್ತಿನ ಡೇನ ಎಂಡ್ ಮಾಡಬೇಕು. ಇದಿಷ್ಟು ಇವತ್ತಿನ ಲಾಗ್. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.